ಲೇ ಅಮೋಸೆ, ನೀನು ಆಂಟಿನ ಮಾತ್ರ ಫುಲ್ ನೋಡ್ತಾ ಇರೋ. ನಾನು ಅಂಕಲ್ನ ಫುಲ್ ಫಾಲೋ ಮಾಡಿ ಶಿವ ಅಂತ ಅನ್ನಿಸ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ನೀನು ಮಾತ್ರ ಮರಿದಂಗ ಆಂಟಿ ಹತ್ರ ಕಾಸಿಸ್ಕೊಂಬ. ಹುಷಾರಾಗಿ ಬರೋ. ವಾಚ್ ಮಾಡ್ಬೇಕಾ? ಓಕೆ ಓಕೆ, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಖಂಡಿತ ಮುಗಿಸ್ಕೊಡ್ತೀನಿ. ಹೌದು, ಇನ್ನೂ 1 ವಾರ 10 ಡೇಸು ಟೈಮ್ ತೊಗೊಳುತ್ತೆ, ಆದರೆ ಡೆಫಿನೆಟಾಗಿ ಮುಗಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀನು ಏನೂ ಚಿಂತೆ ಮಾಡಬೇಡ. ನನಗೆ ಹೇಳಿದ್ಯಾ ಅಲ್ವಾ, ಕೆಲಸ ಮುಗೀತು ಅಂತಲೇ ಅನ್ಕೋ. ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರಲ್ಲ, ಇಲ್ಲಿಗೆ ಯಾಕೆ ಬಂದವನೇ? ಹಾಂ, ಬಿಡಂಗಿಲ್ಲ. ಒಬ್ಬನೇ ಇದ್ರೆ ನಮಗೂ ಅನುಕೂಲನೇ. ಪಟ್ ಅಂತ ಕೆಲಸ ಮುಗಿಸೋಗ್ತಾ ಇರ್ಬೋದು. ಇಲ್ಲ ಇಲ್ಲ, ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಆ ಥರ ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಸ್ಟೇಟ್ ಲೆವೆಲಲ್ಲಿ ಮಾಡಿದ್ರೆ ಈ ಕೆಲಸಗಳೆಲ್ಲ ಆಗಲ್ಲಮ್ಮ. ಹೇಳೋದನ್ನ ಕೇಳಿಸ್ಕೊ. ಹೌದು, ನಾವು ಸೆಂಟ್ರಲ್ ಲೆವೆಲಲ್ಲಿ ಕೆಲಸ ಮಾಡಿದ್ರೇ ಇದೆಲ್ಲ ಆಗೋದು. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಅರ್ಥ ಆಗ್ತಿದೆಯಾ? ನೀನೇನು ಅಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಅದನ್ನು? ಹೌದು, ಏನೇ ಆದ್ರೂ ನೀನು ಹೇಳಿದ್ಕಿಂತ 10 CR ಜಾಸ್ತಿನೇ ಆಗುತ್ತೆ. ನೀನೇನು ಮಾತಾಡ್ತಿದ್ಯಪ್ಪ? ಎಷ್ಟು ಸ್ಟೇಟ್ಗಳಿಂದ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿನಗೆ? ಅದನ್ನು ಫಸ್ಟ್ ಅರ್ಥ ಮಾಡ್ಕೋ. ಇದೆಲ್ಲ ಮೀರಿ ನಾವು ತಗೊಳ್ಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಅದು. ಒಬ್ಬನೇ ಇದ್ದಾನೆ, ಇದೇ ಸರಿಯಾದ ಸಂದರ್ಭ. ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಡೆಫಿನೆಟಾಗಿ ಆಗುತ್ತೆ. ಹೆಂಗೆ ಮುಗಿಸೋದು ನೀನು ಅರ್ಥ ಮಾಡ್ಕೋ. ಏನಾದರೂ ತಗೊಂಡ್ರೆ ಯಾವುದಕ್ಕೂ ಸಮಸ್ಯೆನೇ ಇರಲ್ಲ. ಸುತ್ತಿಗೆ ಇವನು ಒಂದೇ ಹೊಡೆತಕ್ಕೆ ಶಿವ ಅನ್ನಿಸ್ಬಿಡ್ತೀನಿ. ಈ ಥರ ಕೆಲಸಗಳನ್ನ ನಾವು ಆ ಥರ ಪಡಬಾರ್ದು, ನಿಧಾನ ಮಾಡಬೇಕು. ಇದೆಲ್ಲ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ. ಸುತ್ತಿಗೆ ಇರೋದಕ್ಕೆ ಅವ್ನ ಸ್ಕಲ್ ಒಂದು 400 ರೌಂಡ್ಸ್ ಇರ್ಬೋದು. ಸಿಕ್ಕಿದಾಗ ಎರಡನ್ನೂ ಸೇರಿ ಕ್ಲಾಶ್ ಮಾಡಿದ್ರೆ ಒಂದೇ ಹೊಡೆತಕ್ಕೆ ಬ್ರೈನ್ ಹ್ಯಾಮರೇಜ್ ಆಗಿ ಗೊಟಕನ್ಬಿಡ್ತಾನೆ. ಎಸ್, ಮೈ ಕ್ಯಾಲ್ಕುಲೇಷನ್. ಯಾರೋ ನೀನು? ಏಯ್, ಯಾರೋ ಇವನು? ಏಯ್, ಯಾರು ನೀನು? ಯಾರೋ ನೀನು? ಹೇಳೋ ಹೇಳೋ, ಯಾಕೋ ಇಲ್ಲಿ ಬಂದೆ? ಯಾಕೋ ಹೊಡಿಕ್ ಬಂದೆ? ಹೇಳೋ ಹೇಳಲೇ. ನೋಯ್ತಿದೆ ಸರ್. ಏಯ್, ಯಾರೋ ನೀನು? ನನ್ನ ಯಾಕೆ ಕೊಲೆ ಮಾಡಕ್ ಬಂದೆ? ಮೇಂಟೈನ್ ಮಾಡ್ಬೇಕಲ್ಲ. ನೀನು ಹೊರಗಡೆ ಬರುತ್ತೆ ನೀನು. ಹೇಳಲೇ ಸರ್, ನನ್ನಲ್ಲೂ ಲೇ, ಸರ್, ಇವಾಗಾದ್ರೂ ನಿಜ ಹೇಳೋ, ಯಾಕೋ ನನ್ನ ಕೊಲೆ ಮಾಡಕ್ ಬಂದೆ?
ಯಾರ ನಿನ್ನ ಕಳ್ಸಿದ್ದು? ಬೇಡ ಸರ್. ಹೇಳ್ತೀಯಾ ಇಲ್ಲ ಇಲ್ಲ ಹೇಳ್ತೀನಿ ಸರ್, ಹೇಳ್ತೀನಿ. ಏನ್ ಮಾಡೋದಪ್ಪ ಸರ್? ಹೇಳ್ತೀನಿ ಸರ್. ನಿಮ್ಮ ವೈಫೇ ಸರ್ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನ ಕೊಲೆ ಮಾಡಿ ಅಂತ ಹೇಳಿದ್ರು ಸರ್. ಹೌದು ಸರ್. ಏನೋ ಹೇಳ್ತಿದ್ಯಾ ಸರ್? ನಂಗೆ ನಿಜವಲ್ಲ ಏನೂ ಗೊತ್ತಿಲ್ಲ ಸರ್. ನಿಮ್ಮ ವೈಫೇ ಕಾಸು ಕೊಟ್ಬಿಟ್ಟು ಕೊಲೆ ಮಾಡು ಅಂದ್ರು ಸರ್. ಅಷ್ಟೇ ಸರ್, ಬೇರೆ ಏನೂ ಇಲ್ಲ ಸರ್. ನಮ್ಮ ತಾಯಣೆ ನಿಮ್ಮ ವೈಫ್ ಬೇರೆ ಸಖತ್ತಾಗೋರು ಸರ್. ಹೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಇದ್ರ ಮೇಲೆ ನಂಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ. ಏಯ್ ಅಣ್ಣ ಇಲ್ಲಿ ಬಾರ. ಹೇಳಿ ಅಣ್ಣ. ಏನೋ ಇವನು ನನ್ನ ವೈಫೈ ಕೊಲೆ ಮಾಡಕ್ಕೆ ಹೇಳಿದ್ದು ಅಂತ ಹೇಳ್ತಾವನೆ. ಹಾಗೆಲ್ಲ ಏನೂ ಇರಲ್ಲ ಅಣ್ಣ. ಇಲ್ಲ ಕಣ, ಅವಳು ಸ್ವಲ್ಪ ದಿನದಿಂದ ಒಂಥರ ಆಡ್ತಾವಳೆ. ನಮ್ದು ಇರಕ್ಕೂ ಆಗ್ತಿಲ್ಲ. ಸರಿ, ನೀನೇನ್ ಮಾಡ್ತೀಯ ಅಂದ್ರೆ ಆ ಬಾಡಿ ತಗೊಂಡೋಗಿ ಡಿಸ್ಪೋಸ್ ಮಾಡ್ಬಿಡು. ಸರಿ, ನಾನು ಅವಳನ್ನ ಬರಕ್ಕೆ ಹೇಳ್ತೀನಿ. ಓಕೆ ಅಣ್ಣ. ಏನಂತ ವಿಚಾರಿಸೋಣ. ಹೋಗು. ಬರ ಬಂದೆ ಅಣ್ಣ. ಏಯ್ ಬರ. ಆಯ್ತಣ್ಣ. ಏಯ್ ಅಣ್ಣ, ಇದನ್ನ ಮುಚ್ಬಿಟ್ಟು ಅದ್ರ ಪಕ್ಕದಲ್ಲ 2 ಗುಂಡಿನ ರೆಡಿ ಮಾಡಿಟ್ಟಿರೋ. ಹ್ಞೂ ಒಂದ್ ವೇಳೆ ಇವ್ನು ಹೇಳ್ತಿರೋದು ನಿಜ ಆಗಿದ್ರೆ ಇಬ್ಬರನ್ನು ಸೇರ್ಸ್ ಮುಚ್ಬಿಡೋಣ. ಸರಿ ಅಣ್ಣ. ಈಗ ಯಾಕ್ರಿ ನನ್ನ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಯಾಕಾ? ಇವ್ನು ಯಾರು ಅಂತ ಗೊತ್ತಾಯ್ತಾ? ಇವಮ್ಮ ಯಾರು? ಯಾರು ಇವರು? ಓ, ಸಿಕ್ಕಾಕೊಂಡಿದ ತಕ್ಷಣ ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ಯಾ? ಏನು ಸಿಕ್ಕಾಕೊಂಡ? ಯಾರು ಇವನು? ನಾನ್ಯಾಕೆ ಸಿಕ್ಕಾಕೊಂಡೆ? ಏಯ್, ನಿಜ ಏನು ಅಂತ ಹೇಳ. ಸರ್, ನಿಜವಾಗ್ಲೂ ನಿಮ್ಮ ಹೆಂಡ್ತಿನೇ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರು ಸರ್. ಈಗೇನೆ ಹೇಳ್ತೀಯಾ? ಇವನೇ ನಿಜ ಒಪ್ಕೊಳ್ತಾ ಇದ್ದಾನೆ. ಅಯ್ಯೋ, ನಿಜವಾಗ್ಲೂ ಅವ್ರು ಯಾರು ಅಂತ ಗೊತ್ತಿಲ್ಲ ರೀ. ಏಯ್, ಬಾಯ್ ಬಿಡ. ಇವಳೇ ನಾನು ಕೊಲೆ ಮಾಡಕ್ ಹೇಳಿದಲ್ವಾ? ಇಲ್ಲ, ಇವಮ್ಮ ಯಾರು? ಇವ್ರಲ್ಲ, ನಿಮ್ ವೈಫೇ ಸರ್ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ದು. ಏನೇ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಅಯ್ಯೋ, ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇವ್ನು ಯಾರು ಅಂತ ಗೊತ್ತಿಲ್ಲ, ನಂಬಿ. ಸರ್, ಅವ್ರು ಯಾರು ಅಂತಾನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್, ನಾನ್ ನಂಬಿ ಸರ್. ಒಳ್ಳೆ ಮಾತಲ್ಲಿ ಕೇಳಿದ್ರೆ ನೀನ್ ಸತ್ಯ ಏನು ಅಂತ ಹೇಳಲ್ಲ ಅಲ್ವಾ? ನಿಜ ಏನು ಅಂತ ಹೇಳ. ಇವಳೇ ಅಲ್ವ ನನ್ನ ಕೊಲೆ ಮಾಡಕ್ ಹೇಳಿದ್ದು? ಅಯ್ಯೋ, ಇವ್ರಲ್ಲ ಸರ್. ಸರ್, ನಿಜ ಹೇಳ್ತಿದ್ದೀನಿ ಸರ್, ನಿಮ್ ಹೆಂಡ್ತಿನೇ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರು ಸರ್, ಇವ್ರಲ್ಲ. ಇಬ್ರು ಸೇರ್ಕೊಂಡು ನನ್ ಮುಂದೆ ನಾಟಕ ಆಡ್ತಿದ್ದೀರಾ? ನಿನ್ನ ಜೀವಂತವಾಗಿ ಉಳ್ಸಲ್ಲ ಕಣ. ಸರ್, ನಾನು ನಿಜ ಹೇಳ್ತಿದ್ದೀನಿ ಸರ್, ನಾನು ನಂಬಿ ಸರ್. ಇಲ್ಲಿ ನೋಡಿ ಸರ್, ನೀವು ನಿಮ್ ವೈಫು ಜಾಲಿ ಆಗಿರೋದನ್ನ ನೋಡಿ ಸರ್. ಇಲ್ಲಿ ನೋಡಿ ಸರ್. ಕೊಡಿ. ಶೇಖರ್, ಯಾರು ಇವಳು? ಯಾರು ಅಂದ್ರೆ ಅವ್ರ ವೈಫು. ವೈಫಾ? ಏನ್ರಿ ಇದು? ಇವಳು ನನ್ನ ಕ್ಲೈಂಟ್ ಕಣೆ. ಅವರೇ ಕಣ್ರಿ ಅವ್ರ ವೈಫು. ನಾನೇ ತೆಗ್ದಿದ್ದ 2 ಫೋಟೋ ಅವ್ರಿಬ್ರು ಜಾಲಿ ಆಗಿದ್ದಾಗ. ಆ ವೈಫೇ ಅವರು. ರೀ, ಏನ್ರಿ ಇದೆಲ್ಲ? ಯಾಮಾರಿಸ್ತಿದ್ದೀರಾ ನನ್ನ? ಏನೇ? ಏಯ್, ಮೊದ್ಲು ನಿನ್ ಸಾಯಿಸಿ ಆಮೇಲೆ ಇವಳನ್ನ ಸಾಯಿಸ್ತೀನಿ ಕಣ.
ಹೊಡೆದ್ಬಿಟ್ಟಮ್ಮ. ಏನು ಅಂದ್ರೆ? ನಾನು ಮಾಡ್ಬೇಕು ಅನ್ಕೊಂಡಿದ್ದ ಕೆಲಸ ನೀನೇ ಮಾಡ್ಬಿಟ್ಟ. ರೀ, ಪೇಮೆಂಟ್ ಮಾತ್ರ ಕೇಳ್ಬಿಡ ಕಣಮ್ಮ. ಅಯ್ಯಪ್ಪ, ವೆಲ್ ಶಾಟ್, ವೆಲ್ ಡನ್. ಸಗದಾಗ ಸುಟ್ಟಾಕದ್ರಿ ಮಾತ್ರ. ನನ್ನ ಫೋನ್ ಕೊಟ್ಬಿಡಿ ಹಂಗೆ. ಕೊಡ್ರಿ, ಇಲ್ಲಿ ಫೋನ್ ಮಾಡಬೇಕು. ಏನು ಅಂದ್ರೆ? ಸ್ಮೈಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೀ, ಏನಾಗೋಯ್ತ್ರಿ ಇದು? ಅಯ್ಯೋ ಅಮ್ಮ. ಏನು ಅಂದ್ರೆ? ಎದ್ದೇಳ್ರಿ. ಅಯ್ಯೋ, ಹೇಳಿ ಬಾಸ್. ಆ ಲೇಡಿ ಹತ್ರ ನಮ್ಮ ಅಷ್ಟು ಅಮೌಂಟ್ ಇಸ್ಕೊಂಬಿಡ. ಅವಳ ಗಂಡನ ಕತೆ ನಾನು ಮುಗಿಸ್ಬಿಟ್ಟೆ. ಫೋಟೋ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ನೋಡ್ಕೋ. ಕ್ಲೈಂಟ್ ಎಲ್ಲಿ ಕೂತಿದ್ದಾರೆ ಈಗ? ಒಳಗೆ ಕೂತ್ಕೊಂಡಿದ್ದಾಳೆ ಬಾಸ್. ಸೀದಾ ಹೋಗಿ ಫೋಟೋ ತೋರಿಸಿ ದುಡ್ಡು ಇಸ್ಕೊಂಬಿಡು. ಓಕೆ ಬಾಸ್. ಹೋಗು.